ಇಂದು ನಾರ್ಯಾರು ಅನ್ನುವ ಸತ್ಯವನ್ನ ತಿಳಿಸುವ ಕಾಲ ಹತ್ತಿರ ಬಂದಾಯಿತು. ಇಲ್ಲಿವರೆಗೂ ಜಗಕ್ಕೆ ಅನ್ನ ನೀಡುವ ರೈತನ ಮಗನಾದೆ, ಇನ್ನು ತಂದೆಗೆ ತಕ್ಕ ಮಗನಾದೆ. ಇನ್ನು ಸರ್ಕಾರ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ ವಸಂತರಾವ್ ದೇಸಾಯಿ ಅವರನ್ನ ಕೊಲೆ ಮಾಡಿದವರನ್ನ ಕಂಡು ಹಿಡಿದು ಅವರನ್ನ ಕಾನೂನಿಗೆ ಒಪ್ಪಿಸಿ ನಾನೊಬ್ಬ ಸಮಾಜ ಸೇವಕನಾಗಲೇಬೇಕು. ಕಪಟಸ್ಥ ಕಾರಸ್ಥಾನದಿಂದ ಬದುಕಿ ಶ್ರೀಮಂತರು ಕೊಡುವ ಪುಡಿಗಾಸಿಗೆ ನಾಲಿಗೆ ಚಾಚುವ ಗುಲಾಮ ನೀನಿಲ್ಲೋ ಗುಲಾಮ. ಯಾರದೆ ಗುಲಾಮ? ಹೇ, ಗುಲಾಮ ಸಂತತಿಯನ್ನು ಗುಂಡಿಯಲ್ಲಿ ಮುಚ್ಚಿ ಹಾಕುವ ಈ ಮೂರು ಲೋಕದ ಹುಲಿಗೆ ಏಕವಚನದಿಂದ ಮಾತನಾಡುತ್ತೀಯ. ಯಾರದೆ ನೀನು? ನಾನ್ಯಾರು? ನಾನ್ಯಾರೆಂದು ತಿಳಿಯಬೇಕಾದರೆ ಊರೂರು ಸುದ್ದಿ ಗರ್ವ ತುಂಬಿದ ಶ್ರೀಮಂತರ ಗರ್ವಭಂಗ ಮಾಡಿ ಧರ್ಮದ ದಾರಿ ತೋರಿಸುವ ಈ ಕಲಿಯುಗದ ಧರ್ಮರಾಯ. ಧರ್ಮದ ಮಾತುಗಳನ್ನಾಡುವ ಧರ್ಮರಾಯನಿಗೆ ನನ್ನನ್ನು ತಡೆದು ನಿಲ್ಲುವ ಕಾರಣವೇನೆಂದು ಮೊದಲು ಮೊದಲೇ ಮತ್ತೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕುವ ನಿಮಗೆ ಕಾರಣ ಬೇರೆ ಕೇಳು. ನಿಮ್ಮ ಜನ್ಮಕ್ಕೆ ಮರ್ಯಾದೆಯಿಂದ ನನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ನನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಹೋಗಕ್ಕಿಲ್ಲ. ಇವೇನು ನಿಮ್ಮ ಅಪ್ಪನ ಮನೆಯ ಆಸ್ತಿ ಪತ್ರಗಳೆಂದು ತಿಳಿದುಕೊಂಡಿದೆಯಾ ಬಾಚನೆ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಉಚ್ಚಿ ಕಳಿಸುವೆ ನಿನ್ನ ಬಾಯೊಳಗಿನ ಹಲ್ಲಿನ ಕಣ್ಣು. ಎಚ್ಚರ ಕೊಟ್ಟವರಿಗೆಲ್ಲ ಹುಚ್ಚರಂತೆ ಮಾಡಿ ಕೆಚ್ಚೆಯಿಂದ ಧೈರ್ಯ ತುಂಬುವ ಜನರಲ್ಲಿ ಕಲ್ಲಿಲ್ಲ ಹೊಡಿಸಿ ಹುಚ್ಚು ನಾಯಿಯ ತರ ಹೊಸಗೆ ಹಾಕಬಲ್ಲೆ. ಹಲ್ಲಿನ ಚಕ್ಕನ ಹುಚ್ಚು ಕಳಿಸುವನೆಂಬ ಆ ವೇಷದ ಮಾತುಗಳನ್ನಾಡಿ ನನ್ನ ಪಾದದಲ್ಲಿ ಸಿಕ್ಕು ಸಾಯಬೇಡ. ಅದರ ಇಲ್ಲಿಂದ ಹೊರಟು ಹೋಗು. ಕರ್ಣ, ಧರ್ಮದ ಮಾತುಗಳನ್ನಾಡಿ ಆ ಧರ್ಮದ ಅಡಿಯಲ್ಲಿ ಅಡಗಿಕೊಳ್ಳುವ ಈ ನಮ್ಮ ಕಳ್ಳ ಭೂಪನೆಂದು ನನಗೆ ಚೆನ್ನಾಗಿ ಗೊತ್ತಲೇ. ನಿಮ್ಮಂತವರು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಜನರನ್ನು ಸಾಯಿಸುವುದು ನಿಮ್ಮ ಕಾಯಕಲೇ. ಈ ಮೂರು ಲೋಕದ ಗಂಡು ಈ ಅರ್ಜುನನನ್ನು ತಡುವುದು ಒಂದೇ. ಆಗಸದಲ್ಲಿರುವ ಆ ಸೂರ್ಯನ ಕಣ್ಣಿಗೆ ನುಗ್ಗುವುದು ಎರಡು ಒಂದೇ. ರಾಜ ಆರದ ಗಾಯ ಹೋಗಿ ಮಾಯವಾಗಿರುವ ಈ ಕರ್ಣನ ಎದೆಯಲ್ಲಿ ಮತ್ತಷ್ಟು ತುಪ್ಪ ಹಾಕಿ ನನ್ನ ರೋಷಾಗ್ನ ಜ್ವಾಲೆಯನ್ನು ಕೆರಳಿಸಬೇಡ. ಮೊದಲು ನನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಬಿಡು. ಇಲ್ಲ ಅಂದ್ರೆ ಭಯದ ಮಾತುಗಳಿಗೆ ಬೆಚ್ಚಿ ಬೀಳುವ ಬಚ್ಚ ಹುಡುಗಾಟ ತಿಳ್ಕೊಂಡಿದ್ಯಾ? ನಿನ್ನ ಭಯದ ಮಾತುಗಳನ್ನ ನಿಲ್ಲುವ ಕೊಂದು ಕಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ. ಈ ಅರ್ಜುನ ಎಂಬುದನ್ನು ಮಾತ್ರ ಮರಿಬೇಡ ಯಮ. ಯಮನಂತ ಸಕ್ಕಿನ ಮಾತುಗಳನ್ನಾಡುತ್ತವ ನೀನು. ಷಂಡನಂತೆ ಕಾಗದ ಪತ್ರಗಳ ತಹಸೀಲ್ದಾರ್ ಆಫೀಸಿನಲ್ಲಿ ಕದ್ದು ಒಯ್ತಿರುವೆಯಲ್ಲ, ಇದಕ್ಕೆಷ್ಟೇ ಪಡೆದಿರುವೆ ಕಾಳ ತನಿಖರ ಕಂತೆ ನೋಟಗಳನ್ನು. ಇದರ 10% ಹಣವನ್ನು ನಾನು ಕೊಡುತ್ತೇನೆ, ನನಗೆ ಕೊಟ್ಟು ಬಿಡುವ. ಏನಂತೀಯ? ಕರ್ಣ, ಏನು ಮಾತನಾಡುತ್ತಿರುವೆ ಎಂಬುದು ಮನದಲ್ಲಿ ನಿನಗೆ ಎಚ್ಚರವಿರಲಿ. ಕರ್ಣ, ದುಡ್ಡಿನ ಆಸೆಗೋಸ್ಕರ ಮಾನವೀಯತೆ ಮಾರಿಕೊಳ್ಳುವ ಮಾನಗೇಡಿ ಅಲ್ಲದೆ ಇವನು. ಲುಕ್ ಮಿಸ್ಟರ್,
ನಿಮ್ಮಂತವರನ್ನು ಕರ್ಮವೆಂಬ ಕಾಲಚಕ್ರದಲ್ಲಿ ತುಳಿದು ನಿಲ್ಲುವ ಛತ್ರಪತಿ ಇವನು. ಛತ್ರಪತಿ ನಿನ್ನಂತ ಸಾವಿರಾರು ಛತ್ರಪತಿಗಳ ಬಂದರು ಛಲ ಬಿಡದ ಚಾಲೆಂಜ್ ತೆಗೆದುಕೊಂಡು ಛಲ ಸಾಧಿಸಿದ ಛತ್ರನಿವನು ಅಂದಾಗ ಸುಮ್ಮನೆ ತಲೆ ಕೆಡಿಸಬೇಡ. ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಬಿಡು. ಕಣ್ಣ, ಈ ನಿನ್ನ ಭಯದ ಮಾತುಗಳಿಗೆ ಬೆಚ್ಚಿ ಬೀಳುವ ಹೊಚ್ಚ ಹುಡುಗನಲ್ಲೇ ಈ ಅರ್ಜುನ. ನಿಮ್ಮಂತವರ ಸ್ವಚ್ಛನಿಂದ ಒಗ್ಗಿದ ಬಿಸಿ ರಕ್ತವನ್ನು ಕುಡಿದು ನಿಮ್ಮ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚದಿದ್ದರಲೇ ಇವನು ಈ ಕಲಿಯುಗದ ಕ್ರಾಂತಿಕಾರಿ ಅರ್ಜುನನೇ ಅಲ್ಲ. ಕುನ್ನಿ ಮುಗಿಯುತ್ತಲೇ ಜೀವನ ಗತಿ ಕಳ್ಳ ಬಿತ್ತು ನನ್ನ ಅರ್ಜುನ. ಹೇಳಿದೆ ಆತ್ಮ ಕಾಯ್ದ ಧರ್ಮ, ತಲೆ ಕಾಯ್ದ ಮರವಂತ ನೀನು ಇವತ್ತು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಪಾಪ ಮಾಡಕ್ಕಿದ್ದೀಯಲ್ಲ ಅಣ್ಣ. ಗಾಯಗೊಂಡ ಗಜ ಸರ್ಪಕ್ಕೆ ಕಾಡು ಹಕ್ಕಿ ಒಂದು ಕುಕ್ಕಲು ಬಂದರೆ ಕಚ್ಚದೆ ಬಿಟ್ಟಿದ್ದೇನಣ್ಣ. ನೋಡಣ್ಣ, ಕಾರಣವಿಲ್ಲದೆ ಮಾರಣ ಹೋಮ ಮಾಡುವನಲ್ಲಣ್ಣ ಈ ನಿನ್ನ ತಮ್ಮ ಅರ್ಜುನ. ಸುಮ್ಮನೆ ನನ್ನ ಪಾಡಿಗೆ ನಾನು ದಾರಿ ಹಿಡಿದು ಬರುವಾಗ ನನ್ನನ್ನು ತಡೆದು ಕಾಲು ಕೆರೆದು ಜಗಳಕ್ಕೆ ನಿಂತವನು. ಅಷ್ಟೇ ನೀವು ಬಂದ್ರಿ ಅಣ್ಣ. ಯಾರಪ್ಪ ನೀನು ಯಾರಂತ ನಾನು ಇದುವರೆಗೆ ನಾನು ನಿನ್ನ ಎಲ್ಲಿಯೂ ನೋಡಿಲ್ಲ. ಅಂದರಲ್ಲಿ ನನ್ನ ತಮ್ಮ ಒಂದು ಇರಿಗೂ ಕೂಡ ದ್ರೋಹ ಮಾಡಿದವರಲ್ಲ. ಅಂತವ್ರನ್ನ ಯಾಕಪ್ಪ ನೀನು ಜಗಳಕ್ಕೆ ಹೋದಿ? ಅಣ್ಣ, ಯಾಕಪ್ಪ ನನ್ನ ತಮ್ಮನ ಪರವಾಗಿ ಮಾತಾಡದಂತ ನಿನಗೇನಾದ್ರೂ ಸಂದೇಹನ? ಹಾಗಿದ್ರೆ ಹೇಳು. ನನ್ನ ತಮ್ಮ ಏನೇನಾದ್ರೂ ತಪ್ಪು ಮಾಡಿದ್ದೀರಿ ಅವನ ಸಹೋದರ ಮೊದಲು ಮರಿತು ಅವನೇ ಕುಸ್ತಿನಿಂದ ಅವನ ಸುಟ್ಟು ಹಾಕಿಬಿಡ್ತಾನೆ. ಯಾಕಂದ್ರೆ ಇವನು ಸತ್ಯಕ್ಕೆ ಧರ್ಮಕ್ಕೆ ಬೆಲೆ ಕೊಡ್ತಾನೆ ಹೊರತು ಸುಳ್ಳಿಗೆ ಮೋಸಕ್ಕೆ ಬೆಲೆ ಕೊಡೋನಲ್ಲ. ಇದು ಮಾನವಂತರ ಮನಿತನದ ರಕ್ತ ಕಣಪ್ಪ, ರಕ್ತ. ಅಣ್ಣ, ನಾನು ಮಾಡುವುದು ತಪ್ಪಾಗಿತ್ತಣ್ಣ. ನೋಡಣ್ಣ, ಈ ಕಲಿಯುಗದಲ್ಲಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಲಿ ಎಂದು ಹೇಳಿದೆಯಲ್ಲಣ್ಣ. ಈ ಕಲಿಯುಗದಲ್ಲಿ ನಾವು ಮಾಡಿದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸಿ ಅವರ ಬಾಳನ್ನೇ ಸರ್ವನಾಶ ಮಾಡುವ ಈ ಕಲಿಕಾಲದಲ್ಲಿ ತನ್ನ ಸ್ವಂತ ತಮ್ಮನನ್ನು ಕೂಡ ಮರೆತು ತಪ್ಪು ಮಾಡಿದವನಿಗೆ ತಕ್ಕ ಶಿಕ್ಷೆಯಾಗಲಿ ಎಂದು ಹೇಳಿದೆಯಲ್ಲ. ನಿಮ್ಮಂತವರು ಇರುವುದರಿಂದಲೇ ಈ ಭೂಮಿಯಲ್ಲಿ ಸತ್ಯ ನ್ಯಾಯ ಧರ್ಮ ಉಳಿದಿರುವುದಣ್ಣ. ನನ್ನನ್ನು ಕ್ಷಮಿಸಿ ಬಿಡೋಣ, ನನ್ನನ್ನು ಕ್ಷಮಿಸಿ ಬಿಡ. ಎದ್ದೇಳಪ್ಪ, ಎದ್ದೇಳು. ಅಲ್ಲಪ್ಪ, ಇಷ್ಟೊಂದು ಒಳ್ಳೆಯವನಾದ ನೀನು ಅವನು ಕೂಡ ಯಾಕಪ್ಪ ಜಗಳಕ್ಕೆ ಹೋದಿ? ಹೇಳ್ತೇನಣ್ಣ, ಸತ್ಯವನ್ನು ಕಾಯುವ ನಿನ್ನ ಮುಂದೆ ಎಲ್ಲ ಸತ್ಯವನ್ನು ಹೇಳ್ತೇನಣ್ಣ, ಹೇಳ್ತೇನೆ. ಈ ನಿನ್ನ ತಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಕದ್ದು ಕಾಗದ ಪತ್ರಗಳನ್ನು ಒಯ್ಯುತ್ತಿದ್ದ. ಅದನ್ನು ತಡೆದು ಆ ಕಾಗದ ಪತ್ರಗಳನ್ನು ಒಯ್ಯಬೇಡ, ನನಗೆ ಕೊಡು ಅಂತ ಕೇಳಿದೆ. ಅದಕ್ಕೆ ಹಠ ಮಾಡಿದ. ಅದಕ್ಕೆ ಅವನ ಮೇಲೆ ನಾನು ಕೈ ಮಾಡಿದೆ ಅಣ್ಣ, ಕೈ ಮಾಡಿದೆ ಅಷ್ಟೇ. ಹೌದಣ್ಣ, ಹೌದು. ನಾನು ತಹಸೀಲ್ದಾರ್ ಆಫೀಸ್ನಿಂದ ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಬರ್ತಾ ಇದ್ದೆ. ಆದ್ರೆ ಮಧ್ಯದಲ್ಲಿ ನನ್ನನ್ನು ತೆರವಿ ಆ ಕಾಗದ ಪತ್ರಗಳನ್ನು ನನಗೆ ಕೊಡುವಂದು ಕೇಳಿದ. ನಾನ್ ಕೊಡ್ಲಿಲ್ಲ. ಹೌದಣ್ಣ, ಅಷ್ಟಕ್ಕೂ ಆ ಕಾಗದ ಪತ್ರಗಳನ್ನು ಇವನಿಗೆ ಯಾಕಣ್ಣ ಕೊಡ್ಬೇಕು? ಇದರಿಂದ ಅವರಿಗಿರೋ ಲಾಭವಾದ್ರೂ ಏನು? ನೋಡಪ್ಪ, ಅವನು ತೆಗೆದುಕೊಂಡಿರುವ ಕಾಗದ ಪತ್ರ ನಮ್ಮೂರಿನ ಜಮೀನ್ದಾರನ ಕಾಗದ ಪತ್ರಗಳು. ಆ ಕಾಗದ ಪತ್ರಗಳಿಂದ ನಿನಗಾಗುವ ಏನಾದ್ರೂ ಲಾಭವೇನಿದೆ? ಆ ಕಾಗದ ಪತ್ರಗಳಿಗೂ ನಿನಗಿರುವ ಸಂಬಂಧ ಆದ್ರೂ ಏನು? ಸಂಬಂಧ